ಸರ್ ಆಮೇಲೆ ಈ ದಾವಣಗೆರೆ ಉಪಚುನಾವಣೆಯಲ್ಲಿ ನಿಮ್ಮ ನಾಯಕರೇ ಕುಟುಂಬ ರಾಜಕಾರಣವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಹಜವಾಗಿ ಇವತ್ತು ಎಲ್ಲ ಪಕ್ಷಗಳನ್ನು ನೋಡ್ತಾ ಇದ್ದರೆ ಕುಟುಂಬ ರಾಜಕಾರಣದು ಇವತ್ತಿನ ಪಾಲಿಟಿಕ್ಸ್ನ ಒಂದು ಭಾಗ ಆಗಿದೆ. ನೀವು ರಾಜ್ಯಾಧ್ಯಕ್ಷರಾಗಿ ಈ ಒಂದು ವಿಚಾರವನ್ನು ಹೇಗೆ ನೋಡ್ತೀರಿ? ಜೊತೆಗೆ ಕುಟುಂಬ ರಾಜಕಾರಣ ಅದು ಪ್ರಸ್ತುತ ಅನ್ಸುತ್ತಾ ಅಥವಾ ನಿಮ್ಮ ನಾಯಕರ ಈ ರೀತಿ ಮಾತನಾಡಿರುವಂಥ ನಿಮ್ಮ ಮುಜುಗರ ತರುತ್ತಾ? ನನಗೇನು ಮುಜುಗರ ತರುವಂಥದ್ದು ಏನಿಲ್ಲ. ನೋಡಿ, ನನ್ನನ್ನು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಅಥವಾ ರಾಜೀನಾಮೆ ಕೊಟ್ಟ ಮೇಲೆ ನಮ್ಮ ಕೇಂದ್ರದ ವರಿಷ್ಠರು ಅಥವಾ ಯಡಿಯೂರಪ್ಪನವರು ಒತ್ತಾಯಪೂರ್ವಕವಾಗಿ ನನ್ನನ್ನು ಏನಾದ್ರು ಕ್ಯಾಬಿನೆಟ್ಟಿಗೆ ತೆಗೆದುಕೊಂಡಿದ್ರೆ ಅದು ಕುಟುಂಬ ರಾಜಕಾರಣ ನಾನು ಒಪ್ಕೊಳ್ತೇನೆ. ನಾನೇನು ಮಾಡ್ತಾಯಿದ್ದೇನೆ ಇವತ್ತು? ನಾನು ಹಿಂದೂ ಕೂಡ ಬೆಂಗಳೂರು ಮಹಾನಗರದಲ್ಲಿ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ರಾಜ್ಯದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನೆ ಕಟ್ಟಿದ್ದೇನೆ. ರಾಜ್ಯದಲ್ಲಿ ಉಪಾಧ್ಯಕ್ಷನಾಗಿ ಪೇರೆಂಟ್ ಬಾಡಿಲಿ ಕೆಲಸ ಮಾಡಿದ್ದೇನೆ. ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಹಿರಿಯರು ಇವತ್ತು ರಾಜ್ಯದಲ್ಲಿ ಪಕ್ಷನ ಮುನ್ನಡೆಸೋದಕ್ಕೆ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಕೊಡ್ತೇನೆ ಅಂತ ಹೇಳಿದರೆ ದಿಸ್ ಇಸ್ ನಾಟ್ ಎ ಲಕ್ಸುರಿ, ಇದು ಒಂದು ಜವಾಬ್ದಾರಿ. ಸಂಘಟನೆ ಕಟ್ತಕ್ಕಂಥದ್ದು ಇದೇನು ಲಕ್ಸುರಿ ಅಂತ ತಿಳ್ಕೊಬೇಡಿ. ನಾನು ಒಂದು ದಿನ ಮನೇಲಿ ಕೂತಿಲ್ಲ, ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ. ಹಾಗಾಗಿ ಇವತ್ತು ದಾವಣಗೆರೆಯಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆ ಏನು ಅಂತ ಹೇಳಿದ್ರೆ, ಕಳೆದ 40 ವರ್ಷದಲ್ಲಿ ಒಂದೇ ಕುಟುಂಬದ ಹಿಡಿತದಲ್ಲಿದೆ, ಏನು ಅಭಿವೃದ್ಧಿ ಆಗಿದೆ, ಇದು ಸಾಮಾನ್ಯ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಮಾನ್ಯ ಮತದಾರರು ಇದನ್ನು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಕೊಡೋದಕ್ಕೆ ಸಮರ್ಥ ಉತ್ತರನ ಕೊಡೋದಕ್ಕೆ ಆಗ್ತಾಯಿಲ್ಲ ಕಾಂಗ್ರೆಸ್ನವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಇಲ್ಲೇನೋ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಆಗಿಲ್ಲ. ಇವತ್ತು ಜನ ಕೇಳ್ತಾ ಇದ್ದಾರೆ ಆಸ್ಪತ್ರೆ ಎಲ್ಲಿದೆ ನೋಡಿ, ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ. ಇಷ್ಟು ವರ್ಷ ಬೇಕಾ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್? ಇವತ್ತಿಗೂ ಕೂಡ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬರೋಕ್ಕೆ ಸಾಧ್ಯ ಆಗಿಲ್ಲ. ಇದೆಲ್ಲದೂ ಕೂಡ ಜನಸಾಮಾನ್ಯರು ಚರ್ಚೆ ಮಾಡ್ತಾ ಇದ್ದಾರೆ. ಆಮೇಲೆ ಈ ದಾವಣಗೆರೆ ಉಪಚುನಾವಣೆಯಲ್ಲಿ ನಿಮ್ಮ ನಾಯಕರೇ ಕುಟುಂಬ ರಾಜಕಾರಣವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಹಜವಾಗಿ ಇವತ್ತು ಎಲ್ಲ ಪಕ್ಷಗಳನ್ನು ನೋಡ್ತಾ ಇದ್ದರೆ ಕುಟುಂಬ ರಾಜಕಾರಣದು ಇವತ್ತಿನ ಪಾಲಿಟಿಕ್ಸ್ನ ಒಂದು ಭಾಗ ಆಗಿದೆ. ನೀವು ರಾಜ್ಯಾಧ್ಯಕ್ಷರಾಗಿ ಈ ಒಂದು ವಿಚಾರವನ್ನು ಹೇಗೆ ನೋಡ್ತೀರಿ? ಜೊತೆಗೆ ಕುಟುಂಬ ರಾಜಕಾರಣ ಅದು ಪ್ರಸ್ತುತ ಅನ್ಸುತ್ತಾ ಅಥವಾ ನಿಮ್ಮ ನಾಯಕರ ಈ ರೀತಿ ಮಾತನಾಡಿರುವಂಥ ನಿಮ್ಮ ಮುಜುಗರ ತರುತ್ತಾ? ನನಗೇನು ಮುಜುಗರ ತರುವಂಥದ್ದು ಏನಿಲ್ಲ. ನೋಡಿ, ನನ್ನನ್ನು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಅಥವಾ ರಾಜೀನಾಮೆ ಕೊಟ್ಟ ಮೇಲೆ ನಮ್ಮ ಕೇಂದ್ರದ ವರಿಷ್ಠರು ಅಥವಾ ಯಡಿಯೂರಪ್ಪನವರು ಒತ್ತಾಯಪೂರ್ವಕವಾಗಿ ನನ್ನನ್ನು ಏನಾದ್ರು ಕ್ಯಾಬಿನೆಟ್ಟಿಗೆ ತೆಗೆದುಕೊಂಡಿದ್ರೆ ಅದು ಕುಟುಂಬ ರಾಜಕಾರಣ ನಾನು ಒಪ್ಕೊಳ್ತೇನೆ. ನಾನೇನು ಮಾಡ್ತಾಯಿದ್ದೇನೆ ಇವತ್ತು? ನಾನು ಹಿಂದೂ ಕೂಡ ಬೆಂಗಳೂರು ಮಹಾನಗರದಲ್ಲಿ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ರಾಜ್ಯದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನೆ ಕಟ್ಟಿದ್ದೇನೆ. ರಾಜ್ಯದಲ್ಲಿ ಉಪಾಧ್ಯಕ್ಷನಾಗಿ ಪೇರೆಂಟ್ ಬಾಡಿಲಿ ಕೆಲಸ ಮಾಡಿದ್ದೇನೆ. ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಹಿರಿಯರು ಇವತ್ತು ರಾಜ್ಯದಲ್ಲಿ ಪಕ್ಷನ ಮುನ್ನಡೆಸೋದಕ್ಕೆ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಕೊಡ್ತೇನೆ ಅಂತ ಹೇಳಿದರೆ ದಿಸ್ ಇಸ್ ನಾಟ್ ಎ ಲಕ್ಸುರಿ, ಇದು ಒಂದು ಜವಾಬ್ದಾರಿ. ಸಂಘಟನೆ ಕಟ್ತಕ್ಕಂಥದ್ದು ಇದೇನು ಲಕ್ಸುರಿ ಅಂತ ತಿಳ್ಕೊಬೇಡಿ. ನಾನು ಒಂದು ದಿನ ಮನೇಲಿ ಕೂತಿಲ್ಲ, ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ. ಹಾಗಾಗಿ ಇವತ್ತು ದಾವಣಗೆರೆಯಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆ ಏನು ಅಂತ ಹೇಳಿದ್ರೆ, ಕಳೆದ 40 ವರ್ಷದಲ್ಲಿ ಒಂದೇ ಕುಟುಂಬದ ಹಿಡಿತದಲ್ಲಿದೆ, ಏನು ಅಭಿವೃದ್ಧಿ ಆಗಿದೆ, ಇದು ಸಾಮಾನ್ಯ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಮಾನ್ಯ ಮತದಾರರು ಇದನ್ನು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಕೊಡೋದಕ್ಕೆ ಸಮರ್ಥ ಉತ್ತರನ ಕೊಡೋದಕ್ಕೆ ಆಗ್ತಾಯಿಲ್ಲ ಕಾಂಗ್ರೆಸ್ನವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಇಲ್ಲೇನೋ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಆಗಿಲ್ಲ. ಇವತ್ತು ಜನ ಕೇಳ್ತಾ ಇದ್ದಾರೆ ಆಸ್ಪತ್ರೆ ಎಲ್ಲಿದೆ ನೋಡಿ, ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ. ಇಷ್ಟು ವರ್ಷ ಬೇಕಾ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್? ಇವತ್ತಿಗೂ ಕೂಡ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಬರೋಕ್ಕೆ ಸಾಧ್ಯ ಆಗಿಲ್ಲ. ಇದೆಲ್ಲದೂ ಕೂಡ ಜನಸಾಮಾನ್ಯರು ಚರ್ಚೆ ಮಾಡ್ತಾ ಇದ್ದಾರೆ.